ಬರೀ ಕೇವಲ 6 ತಿಂಗಳಷ್ಟೇ ಆಗಿರೋದು. ನಾನು ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಮುದಾಯದೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ. ಸಮುದಾಯದಲ್ಲಿ ಏನಂತಂದರೆ, ಮೊದಲು ಮಹಿಳಾ ಆರೋಗ್ಯ ಸಮಿತಿಗಳ ಬಗ್ಗೆ ನಾವು PSCನಲ್ಲಿ ಮಾತಾಡುವಾಗ ನಾನು ಕೆಲಸ ಮಾಡೋದು 2 ಏರಿಯಾಗಳಲ್ಲಿ. ಆ 2 ಏರಿಯಾದಲ್ಲಿ ಮೊದಲನೇ ಏರಿಯಾದಲ್ಲಿ ನಾವು ಮಾತಾಡಿದಾಗ ಅವ್ರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಮೇಡಮ್ ನಾವು ಇದ್ರ ಜೊತೆಗೆ ಮೊದಲು ಮಾಡ್ತಾ ಇದ್ವಿ, ಕೋವಿಡ್ ಟೈಮಿಂದ ಸ್ಟಾಪ್ ಮಾಡಿದ್ದೀವಿ ಅಂತ. ಅದಾದಮೇಲೆ ನಾವು ಮಾಡ್ತಾ ಇದ್ದಲ್ವ ಸರ್, ಅದನ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಅವ್ರ ಹತ್ರ ಮಾತಾಡುವಾಗ, ಸಮುದಾಯದಲ್ಲಿ ಅದನ್ನು ಕೇಳುವಾಗ ಹೇಳಿದ್ರು, ಆ ಥರದ್ದೆಲ್ಲ ನಮಗೆ ಗೊತ್ತಿಲ್ಲ. ಇದು ಏನಂತಂದರೆ, ಅಂಗನವಾಡಿಗಳಲ್ಲಿ ಫುಡ್ ಕೊಡುವಾಗ ಮತ್ತು ಮಕ್ಕಳಿಗೆ ಇಂಜೆಕ್ಷನ್ನು ಈ ಥರದ್ದೆಲ್ಲ ಮಾಡುವಾಗ ಬ್ಯಾನರ್ ಹಾಕಿಬಿಟ್ಟು ಇವತ್ತು ಮಹಿಳಾ ಆರೋಗ್ಯ ಸಮಿತಿ ಫೋಟೋ ಆಗಿದೆ, ಮೀಟಿಂಗ್ ಆಗಿದೆ ಅಂತ ಹೇಳಿ ಒಂದು ಫೋಟೋ ತೊಗೊಂಡು ಆ ಕಾರ್ಯಕ್ರಮನ ಮುಗಿಸ್ಬಿಟ್ಟು ಹೋಗ್ತಾಯಿದ್ರು. ಅದ್ರ ಬಗ್ಗೆ ಆಗಲಿ, ಅದ್ರ ಯಾವ ಥರ ನಾವು ಅದನ್ನು ಮೀಟಿಂಗ್ ಮಾಡಬೇಕು, ಏನು ಈ ಥರ ಯಾವುದೇ ವಿಚಾರನ ಸಮುದಾಯಗಳಿಗೆ ಅವ್ರು ತಿಳಿಸ್ತಾ ಇರಲಿಲ್ಲ. ಏನಂದರೆ, ಆಶಾರವರು ಅದರಲ್ಲಿ ಭಾಗವಹಿಸಿದ್ದಾರೆ, ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಫೋಟೋ ತೊಗೊಂಡು ಅವ್ರು ಅದನ್ನು ಮಾಡಬೇಕು ಅಂತೇಳಿ ಮಾಡ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ನಾವು ಬಲವಂತ ಮಾಡಿ ಸಮುದಾಯದೊಟ್ಟಿಗೆ ಮಾತಾಡಿ ಒಂದು ಗ್ರೂಪ್ ಫಾರ್ಮೇಷನ್ ಮಾಡಿ ಮೀಟಿಂಗ್ನ ಶುರು ಮಾಡಿದ್ಮೇಲೆ ಆ ಒಂದು ಏರಿಯಾದಲ್ಲಿ 3 ಮೀಟಿಂಗ್ ಅಷ್ಟೇ ಅವರು ಆಶಾರವರು ಬಂದರು. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ, ಅವ್ರಿಗೆ ಒತ್ತಡ ಹಾಕಿ, ನೀವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಮಹಿಳೆಯರಿಗೆ ಜಾಸ್ತಿ ವಿಚಾರಗಳನ್ನ ಹೇಳಬೇಕು, ನೀವು ಮಾತಾಡಿ ಅಂತ ಹೇಳುವಾಗ ಅವರೇನು ನೆಕ್ಸ್ಟ್ ಮೀಟಿಂಗಲ್ಲಿ ಅವ್ರು ನೆಕ್ಸ್ಟ್ ಆಗಬೇಕು, ಮೇಡಮ್ ಮೀಟಿಂಗ್ ಇದೆ, ದಯವಿಟ್ಟು ಬನ್ನಿ, ಮಹಿಳೆಯರೊಟ್ಟಿಗೆ ಮಾತಾಡಿ, ನಿಮ್ಮಿಂದ ವಿಚಾರಗಳು ಅವರಿಗೆ ತಿಳ್ಕೊಳ್ಬೇಕು, ಜಾಸ್ತಿ ವಿಚಾರಗಳು ನೀವು ತಿಳಿಸ್ಬೇಕು ಅಂತ ಹೇಳುವಾಗ, ಇಲ್ಲ ಮೇಡಮ್ ನಮಗೆ ಆರೋಗ್ಯ ಸಮಸ್ಯೆ ಇದೆ, ನಾವು ಬರಲಿಕ್ಕಾಗಲ್ಲ, ಮುಂದಿನ ಸಭೆಯಲ್ಲಿ ನಾವು ಸೇರ್ಕೊಳ್ತೀವಿ, ಈ ಥರ ಎಲ್ಲ ಹೇಳೋದು. ಈ ವಿಚಾರವಾಗಿ ನಾವು PSCನಲ್ಲಿ ಹೋಗಿ ಮಾತಾಡುವಾಗ ಅವ್ರು ಹೇಳ್ತಾರೆ, ಇಲ್ಲ ಅವರಿಗೆ ಇಲ್ಲೇ ಆದ ಕೆಲಸಗಳಿರುತ್ತೆ, ನೀವು ನಿಮ್ಮ ಟೈಮಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡು ಬಿಡ್ತೀರಾ ಅಂತ. ನಾವು ನಮ್ಮ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಹಿಳಾ ಆರೋಗ್ಯ ಸಮಿತಿನ ನಾವು ಫಿಕ್ಸ್ ಮಾಡಿಲ್ಲ, ಜನರಿಗೆ ಬಿಟ್ಟಿದ್ದೀವಿ. ನಿಮಗೆ ಯಾವಾಗ ಅನುಕೂಲ ಆಗುತ್ತೆ, ನೀವು ಯಾವ ಸಮಯದಲ್ಲಿ ನಮ್ಮೊಟ್ಟಿಗೆ ಸೇರ್ತೀರಾ, ನಾವು ನಿಮ್ಮೊಟ್ಟಿಗೆ ಸೇರಿಕೊಂಡು ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ. ಹಾಗಾಗಿ ಅವ್ರು ಕೊಟ್ಟಿರೋ ಸಮಯ ದಿನಾಂಕದಲ್ಲೇ ನಾವು ಅವ್ರ ಜೊತೆಗೆ ಸೇರಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ, ಸಮಸ್ಯೆಗಳ ಬಗ್ಗೆ ಮಾತಾಡಿ, ಅದನ್ನು ಎಲ್ಲಿವರೆಗೂ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಎಲ್ಲಿವರೆಗೂ ತಲುಪಿಸ್ಬೇಕು ಆ ಸಮಸ್ಯೆ ಬಗ್ಗೆ ಆ ಥರದ್ದೊಂದು ಕಾರ್ಯನ ಪ್ರಸನ್ನವರೊಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು ಏರಿಯಾದಲ್ಲಿ ನಾನು ಕೆಲಸ ಮಾಡುವಾಗ ಬರೋದು, ಅಲ್ಲಿ ತುಂಬ ನೀಡಿದೆ, ಅವರಿಗೆ ಸಮಸ್ಯೆಗಳು ಹೆಚ್ಚಾಗಿದೆ, ನೀಡಿದೆ, ಆದರೆ ಆ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ಲೋಕಲ್ ರಾಜಕೀಯಗಳು ಜಾಸ್ತಿ ಇದೆ. ಅಲ್ಲಿ ಒಬ್ಬರು ಸಮಸ್ಯೆನ ಹೇಳಲಿಕ್ಕೆ ಹೋದರೆ, ನೀನು ಸಮಸ್ಯೆ ಹೇಳಿದ್ಯಾ ಅಂತಲೇ ಅವ್ರ ಮೇಲೆ ಮಾತಿನ ಚಕಮಕಿಗಳು ಜಾಸ್ತಿ ಆಗುತ್ತೆ. ಅವರಿಗೆ ಪಾಪ ಭಯ ಶುರುವಾಗಿದೆ, ನನ್ನನ್ನು ಇಲ್ಲಿರಕ್ಕೆ ಬಿಡ್ತಾರಾ, ನಾನು ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ಇಲ್ಲಿಂದ ಹೋದರೆ ನನಗೆ ಆಸರೆಗೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ. ದಿನಕೂಲಿ ಕಾರ್ಮಿಕರಿಗೆ ಅದು ತುಂಬ ಕಷ್ಟ ಆಗಿಬಿಡುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಜೀವನ ಕಟ್ಕೊಳ್ಳೋದು. ಹಾಗಾಗಿ ಮಹಿಳಾ ಆರೋಗ್ಯ ಸಮಿತಿನಲ್ಲಿ ಧ್ವನಿ ಎತ್ತೀನಿ ಅಂತ ಬಂದವರು ನೆಕ್ಸ್ಟ್ ಮೀಟಿಂಗ್ಗಳಲ್ಲಿ ನಮ್ಗೆ ಭಯ ಆಗುತ್ತೆ, ನಾವು ಇಲ್ಲಿ ಬರಲಿಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ನಾವು ಮಾತಾಡಿದ್ರೆ ಬೇರೆ ಏನಾದರೂ ನಮ್ಮನ್ನ ದೂರ್ತಾರೆ, ನಮ್ಮನ್ನ ಕೆಟ್ಟದಾಗಿ ಬೈತಾರೆ ಸಹ, ನೀರು ತೊಗೊಳಕ್ಕೆ ಬಿಡಲ್ಲ, ನೀನು ಅಲ್ಲಿ ಮಾತಾಡ್ತಿದ್ದೆ ಅಲ್ಲೇ ಹೋಗಿ ತಗೋ, ಆ ಮೀಟಿಂಗ್ನಲ್ಲೇ ನೀನು ಕೇಳು, ನಮ್ಮ ಹತ್ರ ಬರಬೇಡ, ಈ ಥರ ಮಾತುಗಳನ್ನೆಲ್ಲ ಆಡುವಾಗ ಅವರಿಗೆ ಸಮಸ್ಯೆ ಆಗುತ್ತೆ. ಕೆಲವೊಬ್ಬರು ಇದನ್ನೆಲ್ಲ ಫೇಸ್ ಮಾಡಿ, ನಾನು ಮಹಿಳಾ ಆರೋಗ್ಯ ಸಮಿತಿನಲ್ಲಿ ಇರ್ತೀನಿ, ಇದನ್ನು ಸವಾಲಾಗಿ ತೊಗೊಂಡು ನಾನು ಫೇಸ್ ಮಾಡ್ತೀನಿ, ನನ್ನ ಸಮಸ್ಯೆಗಳನ್ನ ನಾನು ಪರಿಹರಿಸ್ಕೊಳ್ತೀನಿ ಅಂತೇಳಿ ಅವ್ರ ಮೇಜರ್ ಒಂದು ಏನು ಇಶ್ಯೂ ಇದೆ ಆ ಇಶ್ಯೂನ ತೊಗೊಂಡು ಲೆಟರ್ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಸಬ್ಮಿಟ್ ಮಾಡೋದು, ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಎಷ್ಟು ನನ್ನ ಅನುಭವ.